ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ಈ ಕೆಟ್ಟ ಅಭ್ಯಾಸಗಳನ್ನು ಬದಲಾಯಿಸ್ಕೊಳ್ದೇ ಇದ್ದರೆ ಲಕ್ಷ್ಮೀ ಕೃಪೆ ದೂರ ಆಗುತ್ತೆ. ರಾಶಿ ಚಕ್ರದ 2ನೇ ರಾಶಿಯಾದ ವೃಷಭ ರಾಶಿಯ ಬಂಧುಗಳೇ, ನಿಮ್ಮ ರಾಶಾಧಿಪತಿ ಶುಕ್ರ ಆಗಿರೋದ್ರಿಂದ ನೀವು ಸುಂದರ ಜೀವನ ಮತ್ತು ಭೌತಿಕ ಸುಖಗಳನ್ನು ಇಷ್ಟಪಡ್ತೀರಾ. ಆದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೆಲವು ದೋಷಗಳು ಇರುವಂತೆ ವೃಷಭ ರಾಶಿಯವರಲ್ಲಿ ಕೂಡ ಕೆಲವು ಕೆಟ್ಟ ಅಭ್ಯಾಸಗಳು ಕೂಡ ಇವೆ. ಇವುಗಳನ್ನು ಸಕಾಲದಲ್ಲಿ ತಿದ್ದಿಕೊಳ್ಳದೇ ಇದ್ದರೆ ಜೀವನದಲ್ಲಿ ದೊಡ್ಡ ಮಟ್ಟದ ಆರ್ಥಿಕ ಮತ್ತು ವೈಯಕ್ತಿಕ ನಷ್ಟಗಳನ್ನು ಅನುಭವಿಸಬೇಕಾಗುತ್ತೆ. ಭಗವಂತ ನಮಗೆ ಬದಲಾಗೋದಕ್ಕೆ ಅನೇಕ ಅವಕಾಶಗಳನ್ನು ನೀಡ್ತಾರೆ. ಅದನ್ನು ಗ್ರಹಿಸೋದು ನಮ್ಮ ಜವಾಬ್ದಾರಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮಲ್ಲಿರುವ ಆ ಋಣಾತ್ಮಕ ಗುಣಗಳನ್ನು ಗುರುತಿಸಿಕೊಳ್ಳಿ. ಮಾಹಿತಿಗೆ ಹೋಗುವ ಮುನ್ನ ಕಮೆಂಟ್ ಬಾಕ್ಸಲ್ಲಿ ಓಂ ಶುಕ್ರಾಯ ನಮಃ ಅಂತ ಬರೀರಿ. ಅತಿಯಾದ ಹಠಮಾರಿ ಸ್ವಭಾವ ವೃಷಭ ರಾಶಿಯಲ್ಲಿರುವ ಮೊದಲ ಮತ್ತು ಅತಿ ದೊಡ್ಡ ಕೆಟ್ಟ ಅಭ್ಯಾಸ ಅಂದರೆ ಹಠ. ನೀವು ಒಮ್ಮೆ ಒಂದು ನಿರ್ಧಾರಕ್ಕೆ ಬಂದರೆ ಅಥವಾ ಒಂದು ವಿಷಯವನ್ನು ಹಿಡಿದ್ರೆ ಅದು ಎಷ್ಟೇ ತಪ್ಪಾಗಿದ್ರೂ ಬಿಟ್ಕೊಡೋದಿಲ್ಲ. ನಿಮ್ಮ ಈ ಹಠಮಾರಿ ಸ್ವಭಾವದಿಂದಾಗಿ ನೀವು ಅನೇಕ ಬಾರಿ ಉತ್ತಮ ಅವಕಾಶಗಳನ್ನು ಮತ್ತು ಸಂಬಂಧಗಳನ್ನು ಕಳೆದುಕೊಳ್ತೀರ. ಇತರರು ನಿಮಗೆ ಹಿತವಚನ ಹೇಳಿದರೂ ಅದನ್ನು ಕೇಳಿಸಿಕೊಳ್ಳುವ ಮನಸ್ಥಿತಿ ನಿಮ್ಮಲ್ಲಿ ಇರೋದಿಲ್ಲ. ನೆನಪಿಡಿ, ಬಾಗುವ ಗಿಡ ಗಾಳಿಗೆ ಬಗ್ಗೋದಿಲ್ಲ, ಆದರೆ ಗಟ್ಟಿಯಾಗಿ ನಿಲ್ಲುವ ಮರ ಮುರಿದು ಬೀಳುತ್ತೆ. ಸಂದರ್ಭಕ್ಕೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಳ್ಳೋದನ್ನು ಕಲಿಯದಿದ್ದರೆ ಭವಿಷ್ಯದಲ್ಲಿ ಏಕಾಂಗಿಯಾಗುವ ಅಪಾಯ ಇರುತ್ತೆ. ಇನ್ನು ಬದ್ಧಕ ಮತ್ತು ಕೆಲಸ ಮುಂದೂಡುವಿಕೆ. ವೃಷಭ ರಾಶಿಯವರನ್ನು ಆವರಿಸುವ ಇನ್ನೊಂದು ದೊಡ್ಡ ಶತ್ರು ಏನಂದರೆ ಬದ್ಧಕ. ನೀವು ತುಂಬ ಬುದ್ಧಿವಂತರು ಮತ್ತು ಅದ್ಭುತವಾದ ಯೋಜನೆಗಳನ್ನು ಹಾಕ್ತೀರಾ. ಆದರೆ ಆ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಬೇಕಾದಾಗ ಇವತ್ತು ಬೇಡ ನಾಳೆ ಮಾಡೋಣ ಅಂತ ನೀವು ವಾಯ್ದ ಹಾದಿಯನ್ನು ಅನುಸರಿಸ್ತಾ ಇರ್ತೀರ. ಈ ಸೋಮಾರಿತನದಿಂದಾಗಿ ನಿಮಗೆ ಬರಬೇಕಾದ ದೊಡ್ಡ ಲಾಭಗಳು ಬೇರೆಯವರ ಪಾಲಾಗುತ್ತೆ. ಸಮಯ ಯಾರಿಗಾದರೂ ಕಾಯೋದಿಲ್ಲ. ನೀವು ಸುಖ ವಿಲಾಸಗಳನ್ನು ಇಷ್ಟಪಡುವವರಲ್ಲಿ ತಪ್ಪಿಲ್ಲ, ಆದರೆ ಆ ಸುಖವನ್ನು ಪಡೆಯೋದಕ್ಕೆ ಬೇಕಾದ ಕಠಿಣ ಪರಿಶ್ರಮವನ್ನು ಮಾಡಲು ಬದ್ಧಕ ಅಡ್ಡ ಬರುತ್ತೆ. ಈ ಅಭ್ಯಾಸವನ್ನು ಹಿಂದೆ ಬಿಡದಿದ್ದರೆ ಆರ್ಥಿಕವಾಗಿ ಹಿಂದುಳಿತೀರ. ಅತಿಯಾದ ತಿನ್ನುವ ಅಭ್ಯಾಸ ಮತ್ತು ಆರೋಗ್ಯ ನಿರ್ಲಕ್ಷ್ಯ. ಶುಕ್ರನ ಪ್ರಭಾವದಿಂದ ನಿಮಗೆ ರುಚಿಕರವಾದ ಆಹಾರದ ಮೇಲೆ ಅತೀವ ವ್ಯಾಮೋಹ ಇರುತ್ತೆ. ವಿಶೇಷವಾಗಿ ಸಿಹಿ ಪದಾರ್ಥಗಳು, ಮಸಾಲೆಯುಕ್ತ ಆಹಾರಗಳನ್ನು ಅತಿಯಾಗಿ ಸೇವಿಸುವ ಅಭ್ಯಾಸ ನಿಮ್ಮ ಆರೋಗ್ಯಕ್ಕೆ ಮಾರಕ ಆಗಬಹುದು. ವ್ಯಾಯಾಮದ ಕಡೆಗೆ ಗಮನ ನೀಡದೆ ಕೇವಲ ಆಹಾರದ ಕಡೆಗೆ ಆಸಕ್ತಿ ತೋರಿಸೋದ್ರಿಂದ ಬೊಜ್ಜು, ಮಧುಮೇಹದಂತಹ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ನಿಮ್ಮ ದೇಹನೇ ಒಂದು ದೇವಸ್ಥಾನ ಇದ್ದಂತೆ. ಅದನ್ನು ಸರಿಯಾಗಿ ನೋಡಿಕೊಳ್ಳದೇ ಇದ್ದರೆ ದೈವಾನುಗ್ರಹ ಕೂಡ ಕಡಿಮೆಯಾಗುತ್ತೆ. ಆರೋಗ್ಯವಿದ್ದರೆ ಮಾತ್ರ ನೀವು ಸಂಪಾದಿಸಿದ ಐಶ್ವರ್ಯ ಎಲ್ಲ ಕೂಡ ಅನುಭವಿಸೋದಕ್ಕೆ ಸಾಧ್ಯ. ಹಣದ ವಿಷಯದಲ್ಲಿ ಅತಿಯಾದ ಜಿಪುಣತನ ಅಥವಾ ಅತಿಯಾದ ಖರ್ಚು. ವೃಷಭ ರಾಶಿಯವರಲ್ಲಿ 2 ರೀತಿಯ ಸ್ವಭಾವ ಇರುತ್ತೆ. ಕೆಲವರು ಅತಿಯಾದ ಜಿಪುಣತನ ತೋರಿ ಜೀವನದ ಸಣ್ಣ ಸುಖಗಳನ್ನು ಕೂಡ ಅನುಭವಿಸೋದಿಲ್ಲ. ಇನ್ನು ಕೆಲವರು ಬ್ರ್ಯಾಂಡೆಡ್ ವಸ್ತುಗಳು ಮತ್ತು ವಿಲಾಸಕ್ಕಾಗಿ ಹಣವನ್ನು ನೀರಂತೆ ಖರ್ಚು ಮಾಡ್ತಾರೆ. ಈ 2 ಸ್ಥಿತಿಗಳು ಅಪಾಯಕಾರಿ. ಹಣದ ಮೇಲೆ ಅತಿಯಾದ ಮೋಹ ಇಟ್ಕೊಳ್ಳೋದು ಅಥವಾ ಹಣವನ್ನು ಅತಿಯಾಗಿ ಪೋಲು ಮಾಡೋದು ನಿಮ್ಮ ಆರ್ಥಿಕ ಸ್ಥಿರತೆಯನ್ನು ಕೆಡಿಸುತ್ತೆ. ಸರಿಯಾದ ಬಜೆಟ್ ಹಾಕ್ಕೊಂಡು ಜೀವನ ನಡೆಸೋದನ್ನು ಕಲಿಯಿರಿ. ಕಷ್ಟ ಕಾಲಕ್ಕಾಗಿ ಸ್ವಲ್ಪ ಉಳಿತಾಯ ಮಾಡಿ. ಬದಲಾವಣೆಯನ್ನು ಒಪ್ಪಿಕೊಳ್ಳದ ಮನಸ್ಥಿತಿ. ನಿಮಗೆ ಹಳೆಯ ಪದ್ಧತಿಗಳು ಮತ್ತು ಹಳೆಯ ವಾತಾವರಣದಲ್ಲೇ ಇರೋದು ಇಷ್ಟ. ಯಾವುದಾದ್ರೂ ಹೊಸ ಬದಲಾವಣೆ ಬಂದರೆ ನೀವು ಅದನ್ನು ತೀವ್ರವಾಗಿ ವಿರೋಧ ಮಾಡ್ತೀರಾ ಅಥವಾ ಭಯ ಪಡ್ತೀರಾ. ಜಗತ್ತು ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇದೆ. ಕಾಲಕ್ಕೆ ತಕ್ಕಂತೆ ನಿಮ್ಮನ್ನು ಬದಲಾಯಿಸಿಕೊಳ್ಳದೇ ಇದ್ದರೆ ನೀವು ಹಿಂದೆ ಉಳಿದ್ಬಿಡ್ತೀರ. ಹೊಸ ತಂತ್ರಜ್ಞಾನ, ಹೊಸ ಆಲೋಚನೆಗಳನ್ನು ಸ್ವಾಗತಿಸಿ ಹಳೆಯದನ್ನೇ ಹಿಡಿದು ಕುಳಿತರೆ ಪ್ರಗತಿ ಎಂಬುದು ಕನಸಿನ ಮಾತಾಗಿರುತ್ತೆ. ಸಂಬಂಧಗಳಲ್ಲಿ ಅತಿಯಾದ ಸ್ವಾಮ್ಯ ಸೂಚಕ ಗುಣ, ಪಾಸಿಟಿವ್ನೆಸ್. ನೀವು ಪ್ರೀತಿಸುವ ವ್ಯಕ್ತಿಗಳು ಅಥವಾ ನಿಮ್ಮ ವಸ್ತುಗಳ ಮೇಲೆ ನೀವು ಅತಿಯಾದ ಹಕ್ಕನ್ನು ಚಲಾಯಿಸೋದಕ್ಕೆ ಬಯಸ್ತಾ ಇರ್ತೀರ. ಇದು ಪ್ರೀತಿಯಂತೆ ಕಂಡರೂ ಕೂಡ ವಾಸ್ತವ್ಯದಲ್ಲಿ ಇದು ನಿಮ್ಮ ಸಂಬಂಧಗಳಲ್ಲಿ ಉಸಿರುಗಟ್ಟಿಸುವ ವಾತಾವರಣ ನಿರ್ಮಿಸಬಹುದು. ಸಂಗಾತಿಗೆ ಅಥವಾ ಸ್ನೇಹಿತರಿಗೆ ಅವರದೇ ಆದ ವೈಯಕ್ತಿಕ ಸ್ವಾತಂತ್ರ್ಯ ನೀಡಿ ಅತಿಯಾದ ಸಂಶಯ ಅಥವಾ ಅತಿಯಾದ ಕಾಳಜಿ ಸಂಬಂಧಗಳನ್ನು ಮುರಿಬಹುದು. ನಂಬಿಕೆಯೇ ಯಾವುದೇ ಸಂಬಂಧದ ಅಡಿಪಾಯ ಎಂಬುದನ್ನು ಮರಿಬೇಡಿ. ದೈವಾನುಗ್ರಹ ಮತ್ತು ಆತ್ಮಶೋಧನೆ.
ವೃಷಭ ರಾಶಿಯವರೇ, ನಿಮ್ಮಲ್ಲಿರುವ ಈ ಋಣಾತ್ಮಕ ಗುಣಗಳನ್ನು ತಿದ್ದಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳನ್ನು ಕಾಣಬಹುದು. ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯ ಪೂಜೆ ಮಾಡೋದು ಮತ್ತು ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡೋದು ನಿಮಗೆ ಶುಭವನ್ನು ತರುತ್ತೆ. ನಿಮ್ಮಲ್ಲಿರುವ ಬದ್ಧಕವನ್ನು ಬಿಟ್ಟು ಸಕ್ರಿಯಾಗಿರಿ. ಭಗವಂತ ನೀಡಿದ ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋದಕ್ಕೆ ನಿಮ್ಮ ಕೆಟ್ಟ ಅಭ್ಯಾಸಗಳನ್ನು ಹಿಂದೆ ಬಿಟ್ಬಿಡಿ. ಈ ಮಾಹಿತಿ ನಿಮ್ಮ ಕಣ್ಣು ತೆರೆಸಿದ್ದು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇಶನೋ ಸುಖಿನೋ ಭವಂತು.